ಆದ್ರೆ ನಮ್ಮದು ನೋವು ಏನಂತಂತಂದರೆ ಅವ್ರು ಅವ್ಯವಹಾರ ಮಾಡಿದರೆ ಅವ್ರು ಖರ್ಚು ಮಾಡ್ಬೋದು. ನಾವು ಸತ್ಯದ ಪರ ಹೋರಾಟ ಮಾಡಿದ್ರೆ ನಾವು ಸಹ ಇವಾಗ ಅದಕ್ಕೆ ಅವ್ರು ಹೋದಾಗ ನಾವು ಡೆಲ್ಲಿ ಹೋಗಬೇಕು, ಮತ್ತು ಅದನ್ನು ವ್ಯವಹಾರದ ಅಲ್ಲೊಂದು ಲಾಯರ್ ನಡೆಯಬೇಕು. ಡೆಲ್ಲಿ ಸುಪ್ರೀಂ ಕೋರ್ಟ್ ಲಾಯರ್ ಅಂದರೆ ತಮಾಷೆ ತುಂಬ ಖರ್ಚಾಗುತ್ತೆ. ಇವೆಲ್ಲವನ್ನು ನಾವು ಮಾಡಬೇಕು. ನಮ್ಮದೇನಂತಂದರೆ ಇವತ್ತೆಲ್ಲ ನಾಳೆ ರೈತ ಸಂದಾಯ ಆಗಲಿ, ಜನಗಳಿಗೆ ಹೋಗಬೇಕು ಅನ್ನೋದು ಮೂಲ ಉದ್ದೇಶದಿಂದ ಮಾಡ್ತಾರೆ. ಯಾವುದೇ ರೀತಿಯಾದಂಥ ಯಾರನ್ನ ದ್ವೇಷ ಅಲ್ಲ. ಸಂಸ್ಥೆಗಳು ಉಳಿಬೇಕು, ಅದು ರೈತರ ಸಂಸ್ಥೆ ಏನಿದೆ ಅದು ಉಳಿಬೇಕು ಅನ್ನೋಂಥ ಏಕ ಉದ್ದೇಶದಿಂದ ನಾವು ಮಾಡ್ತೇವೆ. ಲಕ್ಷಗಳ ಸಂಬಳ ಪಡೆಯುವ ನೌಕರರಿಂದ ಕೋಟಿಗಳ ವಕೀಲರು. ಡಿಸಿಸಿ ಬ್ಯಾಂಕ್ ಹಗರಣದ ಹಿಂದೆ ಯಾರಿದ್ದಾರೆ? ಸಿಐಡಿ ತನಿಖೆಗೆ ಸುಪ್ರೀಂ ಕೋರ್ಟ್ ತಡೆ. ಬಡ ಮಹಿಳೆಯರ ಸಾಲದ ಹಣದಲ್ಲಿ ಪ್ರಭಾವಿಗಳ ಆಟ. ಚಿಂತಾಮಣಿ ತಾಲೂಕಿನ ಡಿಸಿಸಿ ಬ್ಯಾಂಕ್ ಶಾಖೆಗೆ ಒಳಪಡುವ ಅಂಕಲಮಡುಗು, ಬೊಮ್ಮೇಪಲ್ಲಿ, ಭೂಮಿಶೆಟ್ಟಿಹಳ್ಳಿ, ಯನಮಲಪಾಡಿ ಮತ್ತು ನಂದನ ಹೊಸಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮಹಿಳಾ ಸ್ವಸಹಾಯ ಗುಂಪುಗಳ ಸಾಲ ವಿತರಣೆಯಲ್ಲಿ ಕೋಟ್ಯಾಂತರ ರೂಪಾಯಿ ಬಹುದೊಡ್ಡ ಅಕ್ರಮ ನಡೆದಿದೆ ಎಂದು ಬಿಜೆಪಿ ಮಾಜಿ ರಾಜ್ಯ ಕಾರ್ಯದರ್ಶಿ ಹಾಗೂ ದೂರುದಾರರಾದ ಪ್ರತಾಪ್ ಕುಮಾರ್ ಟಿಎಸ್ ಆರೋಪಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಕರಣದ ಹಿನ್ನೆಲೆ ಹಾಗೂ ನ್ಯಾಯಾಲಯದ ನಡಾವಳಿಗಳನ್ನು ಹಂಚಿಕೊಂಡರು. ಡಿಸಿಸಿ ಬ್ಯಾಂಕ್ನ ವ್ಯವಸ್ಥಾಪಕರು, ಮೇಲ್ವಿಚಾರಕರು, ಮಾಜಿ ಅಧ್ಯಕ್ಷರು ಹಾಗೂ ಸಂಘಗಳ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಶಾಮೀಲಾಗಿ ಮಹಿಳಾ ಸ್ವಸಹಾಯ ಸಂಘಗಳ ಹೆಸರಿನಲ್ಲಿ ಬೇನಾಮಿ ಸಾಲ ಪಡೆದು ವೈಯಕ್ತಿಕ ಬಳಕೆಗೆ ಉಪಯೋಗಿಸಿಕೊಂಡಿದ್ದಾರೆ. ಲಾಸ್ಟ್ ಟೈಮು ನಾವು ಹೈಕೋರ್ಟ್ ಅಲ್ಲಿ ಇದಾದಾಗ ಸರ್ಕಾರದ ವಕೀಲರು ನಮಗೆ ಸಹಕರಿಸಿ ಸ್ಟೇ ವೇಕೇಟ್ ಆಗೋದನ್ನು ನೋಡಿಕೊಂಡ್ರು. ಆನಂತರ ಈಗ ಸುಪ್ರೀಂ ಕೋರ್ಟಲ್ಲಿದೆ, CODಯ ವಕೀಲರು ಸಹ ಒಬ್ಬರು ಪ್ರೆಸೆಂಟ್ ಆಗ್ತಾರೆ. ನನ್ನ ಕಡೆಯಿಂದನೂ ಒಂದು ವಕೀಲರು ನಾವು ಇಟ್ಟು ಈ ಕೇಸನ್ನು ವೆಕೇಟ್ ಮಾಡಿಸ್ಬೇಕು ಮತ್ತು ತನಿಖೆಗೆ ಮುಂದಿನ ದಿನಗಳು ಸಹಕಾರ ಆಗಬೇಕು ಅಂತ ನಾನು ಅಪೇಕ್ಷೆ ಇದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಟ್ಲಹಳ್ಳಿ, ಕೆಂಚಾರ್ಲಹಳ್ಳಿ, ಚಿಂತಾಮಣಿ ಗ್ರಾಮಾಂತರ ಹಾಗೂ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಪೊಲೀಸ್ ಠಾಣೆಯಲ್ಲಿ ಒಟ್ಟು 7 ಎಫ್ಐಆರ್ಗಳು ದಾಖಲಾಗಿದ್ವು. ಈ ಅಕ್ರಮದ ತನಿಖೆಯನ್ನ ಸಿಐಡಿಗೆ ವಹಿಸಲಾಗಿತ್ತು. ಆರಂಭದಲ್ಲಿ ಆರೋಪಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ರು. ಸುದೀರ್ಘ ವಾದ ವಿವಾದದ ನಂತರ ಹೈಕೋರ್ಟ್ನ ತಡೆಯಾಜ್ಞೆಯನ್ನ ವಜಾಗೊಳಿಸಿ ಸಿಐಡಿ ತನಿಖೆಗೆ ಹಸಿರು ನಿಶಾನೆ ನೀಡಿತ್ತು. ಸ್ಟೇ ತರ್ತಾರೆ ಅಂತಂದರೆ ಎಷ್ಟು ಹಣ ಖರ್ಚಾಗಿರುತ್ತೆ ಮತ್ತು ಇದರಿಂದ ಎಷ್ಟು ಹಣ ಲಪ್ಟಾಯಿಸಿದ್ದಾರೆ ಅನ್ನೋಂಥದ್ದು ಇದರಲ್ಲೇ ನಮ್ಗೆ ಅರ್ಥ ಆಗುತ್ತೆ. ನಾವು ಸಹ ಏನು ಸ್ಟೇ ಅಂದಿದ ತಕ್ಷಣ ನಾವು ಮನೆಗೊಂದಲ್ಲ, ನಾವು ಈಗಾಗಲೇ ಡೆಲ್ಲಿಯಲ್ಲಿ ನಮಗೆ ಬೇಕಾದಂಥ ವಕೀಲರನ್ನ ಸಂಪರ್ಕ ಮಾಡಿದ್ದೀವಿ. ನನಗೆ ಇವತ್ತು ನೋಟಿಸ್ ಇಶ್ಯೂ ಆಯಿತು. ಆದರೆ ನಾವು ಅದನ್ನು ಹೋಗಿ ಅಲ್ಲಿ ಸಹ ಸಮರ್ಥವಾಗಿ ವಾದವನ್ನು ಮಂಡಿಸಿ ಆ ಸ್ಟೇಯನ್ನು ವೆಕೇಟ್ ಮಾಡಿಸಿ ಈ ತನಿಖೆಯನ್ನಾಗಿ ತಪ್ಪಿತಸ್ಥರು ಏನು ಈ ಒಂದು ಅವ್ಯವಹಾರ ಆಗಿದೆ, ಇಡೀ ಕೋಲಾರ, ಚಿಕ್ಕಬಳ್ಳಾಪುರ 2 DCC ಬ್ಯಾಂಕಲ್ಲಿ ಸುಮಾರು ಒಂದು 380 ರಿಂದ 400 ಕೋಟಿ ರೂಪಾಯಿ ಅವ್ರಿಗೆ ಅವ್ಯವಹಾರ ಆಗಿತ್ತು ಅಂತ ನಾನು ಏನು ಆರೋಪ ಮಾಡಿದ್ದೀನಿ. ಆರೋಪ ಮಾಡಿರೋದಕ್ಕೆಲ್ಲ ದಾಖಲೆಗಳು ಸಿಕ್ಕಿದೆ ಮತ್ತು ಅದು ಇದಾಗಿದೆ. ಅದನ್ನು ಮಾಡೋ ನಿಟ್ಟಿನಲ್ಲಿ ನಾನು ಇದು ಮಾಡ್ತೀನಿ ಅಂತ ತಮ್ಮಲ್ಲಿ ಹೇಳ್ತಾರೆ. ಸಿಐಡಿ ತನಿಖೆಗೆ ಸಹಕರಿಸದ ಮತ್ತು ಅಗತ್ಯ ದಾಖಲೆಗಳನ್ನು ನೀಡದ ಆರೋಪಿಗಳು ಇದೀಗ ಸುಪ್ರೀಂ ಕೋರ್ಟ್ಗೆ ತೆರಳಿ ತಡೆಯಾಜ್ಞೆ ತಂದಿದ್ದಾರೆ. ಚಿಂತಾಮಣಿಯ ಗ್ರಾಮೀಣ ಭಾಗದ ಸಹಕಾರ ಸಂಘಗಳಲ್ಲಿ ಕೇವಲ 15,000 ರಿಂದ 30,000 ಸಂಬಳ ಪಡೆಯುವ ನೌಕರರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸಲು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಹಿರಿಯ ವಕೀಲರನ್ನ ನೇಮಿಸಿಕೊಂಡಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಕೋಟ್ಯಾಂತರ ರೂಪಾಯಿ ವೆಚ್ಚದ ಹಿಂದೆ ದೊಡ್ಡ ಮಟ್ಟದ ಪ್ರಭಾವಿ ವ್ಯಕ್ತಿಗಳು ಕೈವಾಡ ಇದೆ ಎಂದು ದೂರುದಾರರು ಶಂಕೆ ವ್ಯಕ್ತಪಡಿಸುತ್ತಿದ್ದಾರೆ. ಅಕ್ರಮಗಳನ್ನು ಮುಚ್ಚಿ ಹಾಕಲು ಮತ್ತು ತನಿಖೆಯಿಂದ ತಪ್ಪಿಸಿಕೊಳ್ಳಲು ಈ ರೀತಿ ತಡೆಯಾಜ್ಞೆ ತರಲಾಗಿದ್ದು, ಸುಪ್ರೀಂ ಕೋರ್ಟ್ನಿಂದ ನೋಟಿಸ್ ಜಾರಿಯಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿಯೂ ಸಮರ್ಥವಾಗಿ ವಾದ ಮಂಡಿಸಿ ತಡೆಯಾಜ್ಞೆಯನ್ನು ವಜಾಗೊಳಿಸಿ ಸಿಐಡಿ ತನಿಖೆ ಮುಂದುವರಿಯುವಂತೆ ನೋಡಿಕೊಳ್ಳಲಾಗುವುದು ಹಾಗೂ ಬಡ ಮಹಿಳೆಯರಿಗೆ, ರೈತರಿಗೆ ನ್ಯಾಯ ಸಿಗುವವರೆಗೂ ಮತ್ತು ಡಿಸಿಸಿ ಬ್ಯಾಂಕ್ ಅನ್ನು ರಕ್ಷಿಸುವವರೆಗೆ ಹೋರಾಟ ಮುಂದುವರಿಸಲಾಗುವುದು ಎಂದು ಪ್ರತಾಪ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಲಾಸ್ಟ್ ಟೈಮ್ ನಾವು DCC ಬ್ಯಾಂಕಲ್ಲಿ ಅವ್ಯವಹಾರ ಆಗಿತ್ತು. ಅದು ಕೋಲಾರ, ಚಿಕ್ಕಬಳ್ಳಾಪುರ 2 ಜಿಲ್ಲೆಯಿಂದ ಆದಂಥ ಅವ್ಯವಹಾರದ ಒಂದು ತನಿಖೆ ಭಾಗವಾಗಿ CID ಅವರು ಬಂದಿದ್ದರು. CID ಅವರು ತನಿಖೆ ಮಾಡೋಕ್ಕೆ ಮುಂಚೆನೂ ಏನಾಗಿತ್ತು ಅಂತಂದರೆ ಅದನ್ನು ಹೈಕೋರ್ಟಲ್ಲಿ ಸ್ಟೇ ಮಾಡಿದರು. ಕೆಲವು ಸೆಕ್ರೆಟ್ರಿಗಳೋಗಿ ನಮ್ಮ ಏನು ಗ್ರಾಮಾಣ್ಯ ಮಟ್ಟದಲ್ಲಿರುವಂಥ ಫ್ಯಾಕ್ಟ್ ಸೊಸೈಟಿಗಳ ಸೆಕ್ರೆಟ್ರಿಗಳೋಗಿ ಸ್ಟೇ ಮಾಡಿದರು. ಆ ಸ್ಟೇ ಮಾಡಿದ್ದಂಥದ್ದನ್ನು ನಾವು ಹೈಕೋರ್ಟಲ್ಲಿ ವೆಕೇಟ್ ಮಾಡಿದ್ವಿ. ಹೈಕೋರ್ಟಲ್ಲಿ ವೆಕೇಟ್ ಆದ ನಂತರ COD ಅವರು ತನಿಖೆಯನ್ನು ಪ್ರಾರಂಭಿಸಿದರು. ಒಳ್ಳೆಯ ಹಂತದಲ್ಲಿ ತನಿಖೆ ಮುಂದುವರಿತಾ ಇತ್ತು. ಮುಂದುವರಿಯುವಂಥ ಸಮಯದಲ್ಲಿ ಆ ಸೆಕ್ರೆಟ್ರಿಗಳಿಗೆ ಏನು ಅವ್ಯವಹಾರ ಆಗಿದೆಯತ್ತಲ್ಲ, ಆ ಅವ್ಯವಹಾರ ಆಗಿದ್ದಂಥ ಸ್ಟೇಟ್ಮೆಂಟ್ಸು ಮತ್ತು ದಾಖಲೆಗಳನ್ನು ಕೊಡಿ ಅಂತಂದಾಗ ಇವತ್ತು ದಾಖಲೆಗಳನ್ನು ಪೂರೈಸೋದು ವಿಫಲರಾದರು. ಮತ್ತು ಅದನ್ನು ಎಲ್ಲಿ ತನಿಖೆಯಲ್ಲಿ ತಾವು ತಪ್ಪಿತಸ್ಥರು ಅಂತ ಸಾಬೀತಾಗುವಂಥ ಸಾಧ್ಯತೆ ಇತ್ತು. ಅದರಿಂದಾಗಿ ಹೋಗಿ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಸ್ಟೇ ತಂದಿದ್ದಾರೆ.
ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಅಂತಂದಾಗ ಸುಪ್ರೀಂ ಕೋರ್ಟ್ ಅಂತಂದರೆ ನವದೆಹಲಿಗೆ ಹೋಗ್ಬಿಟ್ಟು ಒಂದು ಕುಗ್ರಾಮಗಳಲ್ಲಿರುವಂಥ ನಂದಿಗಾನಹಳ್ಳಿ ಇರ್ಬೋದು, ಇಲ್ಲ ಬೊಮ್ಮೆಪಲ್ಲಿ ಇರ್ಬೋದು, ಅಂಕಾಲ್ಮಡುಗು ಇರ್ಬೋದು, ಕುರ್ಬೂರ್ ಇರ್ಬೋದು, ಈ ಥರದ ಸೊಸೈಟಿಗಳವರು ಹೋಗಿ ತರ್ತಾರೆ ಅಂತಂದಾಗ ಡೆಲ್ಲಿಗೆ ಹೋಗಿ ಒಂದು ಸುಪ್ರೀಂ ಕೋರ್ಟಲ್ಲಿ ತರಬೇಕು ಅಂತ, ಯಾಕಂತಂದರೆ CID ಅವ್ರು ಕೇಳಿದಂಥ ದಾಖಲೆಗಳು ಕೊಟ್ಟಿದ್ರೆ ಸತ್ಯಾಸತ್ಯತೆ ಇಲ್ಲೇ ಇದಾಗ್ತಾಯಿತ್ತು. ಆದರೆ ಅದನ್ನು ಮಾಡದೆ ಏನು ಮಾಡಿದ್ದಾರೆ, ಡೆಲ್ಲಿಯಲ್ಲಿ ಹೋಗಿ ಸ್ಟೇ ತರುವಂಥ ವ್ಯವಸ್ಥೆಯನ್ನು ಮಾಡಿ, ಅಲ್ಲಿಗೆ ಡೆಲ್ಲಿಗೆ ಹೋಗಿ ಸ್ಟೇ ತರಬೇಕಂತಂದರೆ ಸಾಮಾನ್ಯ ಮಾತಲ್ಲ.